ಮಣಿಕರನ್ನ ಲೊಕೇಶನ್ ರೀಚ್ ಆಗಬೇಕಾದ್ರೆ ಸುಮಾರು 5 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಮಳೆ ಆದರೆ ಜಾಸ್ತಿ ಆಗೋಯ್ತು. ಸೊ ಈಗಾದ್ರೆ ಮಳೆ ಜರ್ನಿನೂ ಮಾಡ್ಕೊ ಹೋಗ್ತಾ ಇದ್ದೀನಿ. ಫುಲ್ಲು ದೊಡ್ಡ ಮಂಡೆ, ಇದ್ರಲ್ಲೇ ಮನೆ ಮಾಡ್ಕೊಂಡಿದ್ದಾರೆ. ನ್ಯಾಚುರಲ್ ಆಗಿ ಕುದಿತಿರುವಂಥ ಬಿಸಿನೀರು, ಆ ಒಂದು ಹಬೆ ಬಂದು ಇಲ್ಲಿರುವಂಥ ಫಾಗ್ ಅಲ್ಲ, ಆ ಬಿಸಿನೀರಿಗೆ ಬರ್ತಿರುವಂಥ ಹಬೆ, ಅದು ರೂಮ್ ಪೂರ್ತಿ ಫುಲ್ಲು ಬಿಸಿ ಹಬೆ ಬರುತ್ತೆ. ನಮಸ್ಕಾರ ಗುರು, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಾದ್ರೆ ನಾನು ಹೋಗ್ತಾ ಇದ್ದೀನಿ ಕಸೋಲಲ್ಲೇ ಫೇಮಸ್ ಟೆಂಪಲ್ ಆಗಿರುವಂತ ಮಣಿಕರಣ್ ಟೆಂಪಲ್ಗೆ. ಈ ಒಂದು ಜಾಗದಲ್ಲಿ ಒಂದು ವಿಶೇಷ ಸಂಗತಿ ಇದೆ. ಅದೇನಂತಂದ್ರೆ ನ್ಯಾಚುರಲ್ ಆಗಿ ಬಿಸಿ ನೀರು ಉಕ್ಕುತ್ತೆ. ಸೊ ಆ ಒಂದು ಟೆಂಪಲ್ ನ ಹಿಸ್ಟ್ರಿನ ಆದ್ರೆ ತಿಳಿಸ್ಕೊಡ್ತೀನಿ. ಈಗಾದ್ರೆ ನನ್ನ ಜರ್ನಿನ ಶುರು ಮಾಡ್ತಾ ಇದ್ದೀನಿ. ಗೈಸ್, ಆ ಒಂದು ಮಣಿಕರನ್ನ ಲೊಕೇಶನ್ ರೀಚ್ ಆಗಬೇಕಂದ್ರೆ ಸುಮಾರು 5 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಯಾವುದೇ ರೀತಿಯಾದಂಥ ಲೋಕಲ್ ಬಸ್ಸು ಅಲ್ಲಿಗೋಗಲ್ಲ. ಸೊ ಒಂದು ವೇಳೆ ಹೋಗ್ಬೇಕು ಅಂತಂದರೆ ಯಾವುದನ್ನ ಬೈಕ್ನ ರೆಂಟ್ಗೆ ಮಾಡ್ಕೊಂಡು ಹೋಗಬೇಕು. ಬಟ್ ಅದ್ರ ಕಾಸ್ಟ್ ಬಂದು ಪರ್ ಡೇಗೆ 1500ಇಂದ 2000 ಇರುತ್ತೆ. ಸೊ ಅಷ್ಟು ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈಗಾದರೆ 5 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿಕೊಂಡು ಈ ಒಂದು ಜರ್ನಿನ ಮಾಡ್ತಾಯಿದ್ದೀನಿ. ಈ ಒಂದು ಹಿಮಾಚಲ್ ಜರ್ನಿಲಿ ಇವತ್ತು ನೋಡಿದಷ್ಟು ಬಿಸಿಲು ನಾನು ಯಾವತ್ತೂ ನೋಡಿಲ್ಲ. ಆಲ್ಮೋಸ್ಟು 20 ಡಿಗ್ರಿ ಆಗಲೇ ನೋಡ್ಬೋದು ಎಷ್ಟು ಬೇವ್ರು ಕಿತ್ಕೂತೈತೆ ಅಂತ. ಬೈ ಮಿಸ್ಸಾಗಿ ಇವತ್ತು ಈ ಪುಲೋವರ್ನ ವಿಯರ್ ಮಾಡಿಬಿಟ್ಟೆ, ಚಳಿ ಇರುತ್ತೆ ಅಂತ. ಬಟ್ ಈ ಶೆಕೆಗೆ ನಡೆಯೋಕೆ ಆಗ್ತಾಯಿಲ್ಲ. ಸೊ ಈಗಾದರೆ ಒಂದು ಅರ್ಧ ಕಿಲೋಮೀಟ್ರ್ ಬಂದಿದ್ದೀನಿ. ಇನ್ನು ಇಲ್ಲಿಂದ 4 ಕಿಲೋಮೀಟ್ರು ಏನು ಜರ್ನಿ ಮಾಡಬೇಕು. ಬಟ್ ನೋಡೋಣ ಈ ಒಂದು ಜರ್ನಿ ಎಷ್ಟೊತ್ತು ಮುಗಿಯುತ್ತೆ ಅಂತ. ಸೊ ಈಗಾದರೆ ನಾನು ನಮ್ಮ ಬೈ ಇಬ್ಬರು ಜೊತೆಲಿ ಹೋಗ್ತಾ ಇದ್ದೀವಿ. ಸೊ ಟೈಮ್ ಪಾಸ್ ಮಾಡಿಕೊಂಡು ಒಬ್ಬರೇ ಆಗಿದ್ದೀರಾ ಒಂದು ಸ್ವಲ್ಪ ಬೋರ್ ಅನ್ಸೋದು. ಬಟ್ ಅವ್ರು ಇರೋದಕ್ಕೆ ಟೈಮ್ ಪಾಸ್ ಆಗ್ತೈತೆ. ಸೊ ಜೊತೆಲೆ ಜರ್ನಿನ ಮಾಡ್ತಾ ಇದ್ದೀವಿ. ಗೈಸ್, ಈಗಾದರೆ ಸುಮಾರು 2.5 ಕಿಲೋಮೀಟರ್ ಟ್ರೆಕ್ ಮಾಡ್ಕೊಂಡೆ. ಫುಲ್ಲು ಇನ್ಕ್ಲೈನಲ್ಲಿ ಐತೆ, ಸಖತ್ ಕಷ್ಟ ಆಗ್ತೈತೆ. ಅಲ್ಲಿ ಕಾಣಿಸ್ತಿದೆಯಲ್ಲ ವಿಲೇಜು. ಸೊ ಆ ಒಂದು ಹಳ್ಳಿಯಿಂದ ಹೊರಟಿದ್ದು. ಇನ್ನು ಇಲ್ಲಿಂದ ಆದರೆ 2.5 ಕಿಲೋಮೀಟ್ರ್ ಹೋಗ್ಬೇಕು ಮುಂದೆ. ಮಾತ್ರ ಈ ಒಂದು ಬಿಸಿಲಲ್ಲಿ ಸಖತ್ ಕಷ್ಟ ಆಗ್ತೈತೆ. ಟೈಮ್ ಸುಮಾರು ಈಗ 12:30 ಆಯಿತು. ಈಗಾದರೆ ಆಲ್ಮೋಸ್ಟು 1.5 ಗಂಟೆಯಿಂದ ನಡೆದು ಬರೀ 3 ಕಿಲೋಮೀಟ್ರ್ ಅಷ್ಟೇ ಬಂದಿರೋದು. ಕಾಣಿಸ್ತಿದ್ಯಾ ಮಣಿಕರಣಿನ 2 ಕಿಲೋಮೀಟ್ರು. ಇನ್ನು ಇಲ್ಲಿಂದ ಆಚೆ ಹೋಗೋಕ್ಕೆ ಫುಲ್ಲು ಸುಸ್ತಾಗಿ ಬಿದ್ದೋಗೋದಂತೂ ಗ್ಯಾರಂಟಿ. ಈಗಾದರೆ ಕಸೋಲ್ನ ಬಿಟ್ಟು 3 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನು ಇಲ್ಲಿಂದ ಮಣಿಕರಣ್ 2 ಕಿಲೋಮೀಟ್ರ್ ಹೋಗ್ಬೇಕು. ಬಟ್ ಬರೋಷ್ಟೊತ್ತು ಮಾತ್ರ ಫುಲ್ಲು ಸುಸ್ತಾಗೋದೆ. ಯಾಕಾದರೂ ಈ ಪುಲವರ್ನ ಹಾಕೋಬಿಟ್ನೋ ಅಂತ ಅನ್ನಿಸ್ತೈತೆ. ಈಗಾದರೆ ಇಲ್ಲೇ ಒಂದು ಹೋಟ್ಲಿತ್ತು, ಇಲ್ಲಿ ಸ್ವಲ್ಪ ಏನಾದರೂ ತಿನ್ಕೊಂಡು ಜರ್ನಿನ ಮುಂದುವರಿಸ್ತೀನಿ. ಬಟ್ ಹೋಗೋಕ್ಕಿಂತ ಮುಂಚೆ ಇಲ್ಲಿನ ವೆದರ್ ಹೇಳ್ಬೇಕಂದ್ರೆ ನನ್ನ ಮಗನ ಯಾವಾಗ ಹೆಂಗಿರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಈಗಷ್ಟೇ ಎಷ್ಟು ಬಿಸಿಲಿತ್ತು ತಾನೇ ನೋಡ್ರಿ, ಹಾಗೆ ಫುಲ್ಲು ಒಂಥರ ಮಳೆ ಬರೋ ಥರ ಆಗೋಗೈತೆ. ಗೈಸ್, ಈಗಷ್ಟೇ ಹೇಳಿದೆ ಇಲ್ಲಿನ ವೆದರ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅಂತೇಳಿ ಒಳಗೆ ಹೋಗಿ ಏನಾನ ಒಂದು ಸ್ವಲ್ಪ ತಿಂದು ಬರೋಣ ಅನ್ನೋಷ್ಟೊತ್ತಿಗೆ ಮಳೆ ಶುರು ಆಗೋಯ್ತು. ಹೀಗಾದರೆ ಇನ್ನು 2 ಕಿಲೋಮೀಟರ್ ಜರ್ನಿ ಈ ಒಂದು ಮಳೆ ಜೊತೆಲೇ. ನೋಡೋಣ ಮಳೆ ಜಾಸ್ತಿ ಆಗುತ್ತಾ ಇಲ್ವಾ ಹಿಂಗೆ ಇರುತ್ತಾ ಅಂತ. ಮಳೆ ಆದರೆ ಜಾಸ್ತಿ ಆಗೋಯ್ತು. ಸೊ ಈಗಾದರೆ ಮಳೆಯಲ್ಲೇ ಜರ್ನಿನೂ ಮಾಡ್ಕೊ ಹೋಗ್ತಾ ಇದ್ದೀನಿ. ಸುಮಾರು ಚಲೋ ಬೈ, ರನ್ 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 ರನ್. ಮುಂದ್ಗಡೆ ಎಲ್ಲೂ ಸ್ಟಾಪ್ ಇಲ್ಲ. ಸೊ ಹೀಗಾದರೆ ಇಲ್ಲಿ ಯಾವುದೋ ಒಂದೇ ಒಂದು ದೇವಸ್ಥಾನ ಐತೆ, ಅಲ್ಲಾದರೆ ನಿಂತ್ಕೋಬೇಕು. ಆಚೆ ಬೈ, ಉದರ್ ರುಕ್ನಾ. ಸೊ ಇಲ್ಲೇ ಒಂದು ದೇವಸ್ಥಾನ ಐತೆ, ಆ ಒಂದು ದೇವಸ್ಥಾನದ ಹತ್ರ ನಿಂತಿದ್ದು ಆಮೇಲೆ ಹೋಗ್ತೀವಿ. ಸೊ ಬಟ್ ಮಳೆಲಾದರೆ ವ್ಯೂ ನೋಡ್ಬೋದು, ಚೆನ್ನಾಗೈತೆ. ಇಲ್ಲಿನ ವೆದರು ಅಯ್ಯಪ್ಪ. ಗೈಸ್, ಆ್ಯಕ್ಚುಲಿ ಮಳೆ ಅಂತೂ ಫುಲ್ಲು ಜಾಸ್ತಿ ಆಗ್ತೈತೆ. ಕಾಣಿಸ್ತಿದ್ಯಾ? ಇಲ್ಲಾದರೆ ಜಾಗ ಇಲ್ಲ. ಈ ಒಂದು ಚಿಕ್ಕ ಗುಡಿ ಹತ್ರನೇ ನಿಂತಿದ್ದೀನಿ. ಮಳೆ ಫುಲ್ಲು ಜಾಸ್ತಿ ಆಗೋಯ್ತು ಅಂತಂದರೆ ಫುಲ್ಲು ನೆಂದೋಗೋದಂತ ಗ್ಯಾರಂಟಿ. ಇಲ್ಲೇನಂತಂದರೆ ಸ್ವಲ್ಪ ನೆನ್ನೋಂದ್ರು ಫುಲ್ಲು ಕೋಲ್ಡ್ ಆಗುತ್ತೆ. ಏನು ಮಾಡೋದು ಏನೋ ಗೊತ್ತಿಲ್ಲ. ಈಗ ಇನ್ನೂ 2 ಕಿಲೋಮೀಟ್ರ್ ಹೋಗ್ಬೇಕು ಮಣಿಕರಣ್ಗೆ. ಮಳೆ ಒಂದು ಸ್ವಲ್ಪ ನಿಂತು ಅಂದರೆ ಇಲ್ಲಿಂದ ಜರ್ನಿನ ಸ್ಟಾರ್ಟ್ ಮಾಡಿಬಿಡ್ತೀನಿ ಮತ್ತೆ. ನೋಡೋಣ. ಹೀಗಾದರೆ ನಾನು ಬೈಯೋ ಜರ್ನಿನ ಮುಂದುವರಿಸ್ತಾ ಇದ್ದೀವಿ ಮಣಿಕರಣ್ಗೆ, ಅದು ಮಳೆಲೇನೆ. ಬಟ್ ಬೆಳಗ್ಗೆ ಆದರೆ ಈ ಒಂದು ಜಾಕೆಟ್ ಏನಾದರೂ ಹಾಕೊಂಡೆ ಅಂತ ಬೈಕಂಡೆ. ಬಟ್ ಇವಾಗ ಈ ಒಂದು ಜಾಕೆಟ್ನಿಂದನೇ ಸ್ವಲ್ಪ ಮಳೆನ ತಡಿಯಂಗೆ ಆಗ್ತೈತೆ. ಒಂದು ಟೊಪ್ಪು ಇರಲಿಲ್ಲ ಅಂದರೆ ಇವಾಗ ತಲೆಯೆಲ್ಲ ನೆಂದೋಗಿ ಮಾತ್ರ ಹುಷಾರು ತಪ್ಪೋದಂತ ಗ್ಯಾರಂಟಿ. ಯಾಕಂದರೆ ರಾತ್ರಿ ಹೊತ್ತಾದಾಗ ಇಲ್ಲಿ ಏನು 7 ಡಿಗ್ರಿ 6 ಡಿಗ್ರಿ ಆ ಥರ ಬಿದ್ದೋಗುತ್ತೆ. ಸೊ
ಫುಲ್ಲು ಕೋಲ್ಡ್ ಆಗಿ ಹೋಗುತ್ತೆ. ಬಟ್ ಈಗಾದರೆ ಜರ್ನಿನ ಮುಂದುವರ್ಸ್ತಾ ಇದ್ದೀನಿ ಮಣಿಕರನ್ ಕಡೆಗೆ. ಈಗಾದರೆ ಮಣಿಕರನ್ಗೆ ಹೋಗ್ತಾ ಇರಬೇಕಾದಾಗ ಒಂದು ಅದ್ಭುತವಾಗಿರುವಂಥ ಜಾಗ ಕಾಣಿಸ್ತು, ತೋರಿಸ್ತೀನಿ ನೋಡ್ರಿ. ಕಾಣಿಸ್ತಿದ್ಯಾ? ಫುಲ್ಲು ದೊಡ್ಡ ಮಂಡೆ, ಇದ್ರೊಳನೆ ಮನೆ ಮಾಡ್ಕೊಂಡಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸೊ ಅವ್ರೇನು ಮಾತಾಡ್ತಾ ಇಲ್ಲ, ಬಟ್ ಅವ್ರನ್ನಾದರೆ ಒಳಗಡೆ ಹೋಗಿ ನೋಡೋಣ ಬನ್ನಿ. ಸೊ ಕಾಣಿಸ್ತಿದ್ಯಲ್ಲ ಒಳಗಡೆ. ಸೊ चाचा आप कितना साल से इधर ही है? ಓಕೆ ಓಕೆ, ಬಾತ್ ನೈ ಕರ್ತೆ. ಸೊ ಅವ್ರು ಮಾತಾಡಲ್ವಂತೆ, ಬಟ್ ನೋಡ್ಬೋದು ಈ ಒಂದು ಬಡ್ಡೆಲೆ ಅವರು ಒಂದು ಮನೆ ಮಾಡ್ಕೊಂಡವ್ರೆ. ಸೊ ಸಖತ್ ಇಂಟ್ರೆಸ್ಟಿಂಗ್ ಅನಿಸ್ತು. ಅದ್ರ ಜೊತೆಗೆ ಈ ಒಂದು ಶ್ವಾನ, ಸೊ ತುಂಬ ಖುಷಿ ಆಯಿತು. ಚಾಚಾ ಜಾನ್ತಾಯೇ ಈಗಾದರೆ ನೋಡಿದ್ರಲ್ಲ ಒಬ್ಬರು ಸಾಧುಗಳನ್ನ. ಸೊ ಅವರು ಸುಮಾರು ವರ್ಷಗಳಿಂದ ಆ ಒಂದು ಜಾಗದಲ್ಲೇ ವಾಸ ಮಾಡ್ತವ್ರೆ. ಸೊ ನಾನಾದರೆ ಫಸ್ಟ್ ಟೈಮ್ ಆ ಥರ ನೋಡಿದ್ದು, ಅದು ಒಂದು ಬಂಡೆಯಲ್ಲಿ ಅವರ ಒಂದು ಮನೆ ಮಾಡ್ಕೊಂಡು ಅಲ್ಲೇ ವಾಸ ಮಾಡ್ತಿದ್ದಾರೆ. ಅವರಾದರೆ ಏನೂ ಮಾತಾಡಲ್ಲ. ಸೊ ಜಸ್ಟ್ ನಾನು ಹೋದೆ ಮಾತಾಡ್ಸೋಕ್ಕೆ ಅಂತ, ಬಟ್ ಅವ್ರು ಸ್ಮೈಲ್ ಮಾಡ್ತಿದ್ದಾರೆ, ಬಟ್ ಮಾತಾಡ್ತಾ ಇಲ್ಲ. ಸೊ ಬಟ್ ಆ ಥರ ಜೀವನ ಮಾಡಬೇಕಂದ್ರೆ ಸಖತ್ ಮೈಂಡು ಏನು ಕಂಟ್ರೋಲಲ್ಲಿ ಇರಬೇಕು, ಮತ್ತು ತುಂಬ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಆ ರೀತಿಯಾದಂಥ ಜೀವನ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ಎಸ್ಪೆಷಲಿ ಆ ರೀತಿ ಬದುಕೋದಿದೆಯಲ್ಲ, ಅದಕ್ಕೆಲ್ಲ ತುಂಬಾ ಧೈರ್ಯ ಬೇಕು. ಯಾಕಂದರೆ ಫ್ಯಾಮಿಲಿ ಎಲ್ಲವನ್ನು ಬಿಟ್ಟು ಆ ರೀತಿ ಬದುಕೋದಂದರೆ ಸಖತ್ ಕಷ್ಟ. ಸೊ ನಮ್ಮ ಕೈಲಾದರೆ ಆಗಲ್ಲ. ಬಟ್ ಅವರು ಆ ರೀತಿ ಇದ್ದಾರಲ್ಲ, ಆ ರೀತಿ ಬದುಕ್ತಿದ್ದಾರಲ್ಲ, ಅದಕ್ಕೊಂದು ಸಲ್ಯೂಟ್ ಹೇಳಬೇಕು, ಗ್ರೇಟ್ ಅಂತಲೇ ಹೇಳಬೇಕು. ಆ್ಯಂಡ್ ಫಸ್ಟ್ ಟೈಮ್ ನೋಡಿದ್ದಕ್ಕೆ ಸಖತ್ತು ಏನೋ ಎಕ್ಸೈಟ್ಮೆಂಟ್ ಆಗೋದೆ, ಸಖತ್ತು ಏನಂತಾರಲ್ಲ ಒಂಥರ ಹೊಸ ಥರದ ಎಕ್ಸ್ಪೀರಿಯೆನ್ಸು. ಸೊ ಹಾಗಾಗಿ ನಿಮಗೂ ಅದನ್ನು ತೋರಿಸ್ದೆ. ಆ ಒಂದು ಜಾಗ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಗಾಯ್ಸ್ ಫೈನಲಿ ಈಗಾದ್ರೆ ರೀಚ್ ಆಗಿದ್ದೀನಿ ಮಣಿಕರಣ್ ಟೆಂಪಲ್ಗೆ. ಕಸೋಲಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರೋ ಈ ಜಾಗನೇ ಮಣಿಕರಣ್. ಇದು ಹಿಮಾಚಲ್ ಪ್ರದೇಶನ ಅತ್ಯಂತ ಪ್ರಸಿದ್ಧ ಧಾರ್ಮಿಕ ಸ್ಥಳಗಳಲ್ಲಿ ಒಂದು. ಇಲ್ಲಿ ಹಿಂದೂ ಮತ್ತು ಸಿಖ್ ಧರ್ಮದವರು ಇಬ್ರು ಬಂದು ಪೂಜೆ ಮಾಡುವಂತ ಜಾಗ. ಈ ಜಾಗದಲ್ಲಿ ನಿಮ್ಗೆ ಫಸ್ಟ್ ಸಿಗದೆ ಗುರುದ್ವಾರ. ಗುರುನಾನಕ್ ದೇವ್ಜಿ ಇಲ್ಲಿಗೆ ಭೇಟಿ ನೀಡಿದ್ರು ಅನ್ನೋ ಒಂದು ನಂಬಿಕೆ ಇದೆ. ಇಲ್ಲಿನ ಅತ್ಯಂತ ವಿಶೇಷ ಏನಂದ್ರೆ ಬಿಸಿ ನೀರಿನ ಬುಗೆಗಳನ್ನ ನೀವಿಲ್ಲಿ ನೋಡ್ಬೋದು. ಈ ನೀರು ಎಷ್ಟು ಬಿಸಿಯಾಗಿರುತ್ತೆ ಅಂದ್ರೆ ಅದರಲ್ಲೇ ಅನ್ನ, ದಾಲ್ ಮತ್ತು ತರಕಾರಿಗಳನ್ನ ಬೇಯಿಸ್ತಾರೆ. ಗುರುದ್ವಾರದಲ್ಲಿ ಸಿಗೋ ಲಂಗರ್ ಕೂಡ ತುಂಬಾನೇ ಪ್ರಸಿದ್ಧ. ಯಾರೇ ಬಂದ್ರು, ಯಾವ ಧರ್ಮದವರೇ ಆಗಿದ್ರು ಉಚಿತವಾಗಿ ಈ ಒಂದು ಗುರುದ್ವಾರದಲ್ಲಿ ಊಟ ಮಾಡ್ಬೋದು. ಗುರುದ್ವಾರದ ಪಕ್ಕದಲ್ಲೇ ಇರೋದೆ ಶಿವನ ದೇವಸ್ಥಾನ. ಈ ದೇವಸ್ಥಾನಕ್ಕೂ ತನ್ನದೇ ಆದಂತಹ ಇತಿಹಾಸ ಇದೆ. ಪುರಾಣಗಳ ಪ್ರಕಾರ ಹೇಳ್ಬೇಕಾದ್ರೆ ಶಿವ ಮತ್ತು ಪಾರ್ವತಿ ದೇವಿ ಇಲ್ಲಿ ಹಲವು ವರ್ಷಗಳ ಕಾಲ ತಪಸ್ಸು ಮಾಡಿರ್ತಾರೆ. ಆಗ ಪಾರ್ವತಿ ದೇವಿಯ ಕಿವಿಯ ಮಣಿ ಈ ಜಾಗದಲ್ಲಿ ಕಳೆದೋಗುತ್ತೆ. ಅದನ್ನ ಹುಡುಕಲು ಶಿವ ಕೋಪದಿಂದ ಶೇಷನಾಗನ್ಗೆ ಭೂಮಿಯಿಂದ ಬಿಸಿ ನೀರ್ನ ಹೊರ ಹಾಕುವಂತ ಹೇಳ್ತಾರೆ. ಅದಕ್ಕೆ ಆ ಜಾಗಕ್ಕೆ ಮಣಿಕರಣ್ ಅನ್ನೋ ಹೆಸರು ಬಂದಿದೆ ಅನ್ನೋ ನಂಬಿಕೆ ಇಲ್ಲಿದೆ. ಗೈಸ್ ಹೀಗಾದ್ರೆ ಗುರುದ್ವಾರಕ್ಕೆ ಎಂಟ್ರಿ ಆ ಕಡೆ ಇದ್ರೆ, ಅದಕ್ಕಿಂತ ಮುಂಚೆ ಫಸ್ಟ್ ನೀವು ಈ ಒಂದು ಜಾಗಕ್ಕೆ ಬಂದು ಇಲ್ಲಿ ಕುದಿತಿರುವಂತ ಬಿಸಿನೀರು ಸಿಗುತ್ತೆ. ಕಾಣಿಸ್ತಿದ್ಯಾ? ನ್ಯಾಚುರಲ್ ಆಗಿ ಕುದಿತಿರುವಂತ ಬಿಸಿನೀರು. ಸೊ ಇಲ್ಲಿ ಒಂದು ಸ್ನಾನ ಮಾಡಿ ನೆಕ್ಸ್ಟ್ ಇಲ್ಲಿಂದ ಆ ಕಡೆ ಕಾಣಿಸ್ತಿದ್ಯಲ್ಲ ಅದೇ ಗುರುದ್ವಾರ, ಅಲ್ಲಿಗೋಗಿ ದರ್ಶನ ಪಡ್ಕೋತಾರೆ. ಅದಾದ್ಮೇಲೆ ಸಿಗದೆ ಶಿವನ ಟೆಂಪಲ್. ಸೊ ಇದೊಂಥರ ಹೊಸ ವಿಷಯ, ಯಾಕಂದ್ರೆ ನ್ಯಾಚುರಲ್ ಆಗಿ ಕುದಿತಿರುವಂತ ನೀರ್ ಗುರು ಇದು. ಈಗಾದ್ರೆ ಫೈನಲಿ ನಾವು ಬಂದಿದೀವಿ ಗುರುದ್ವಾರಕ್ಕೆ. ಸೊ ಇಲ್ಲಿಂದ ಆದ್ರೆ ಈಗಾದ್ರೆ ದರ್ಶನಕ್ಕೆ ಹೋಗ್ತಾ ಇದೀವಿ. ಕಾಣಿಸ್ತಿದ್ಯಲ್ಲ ಇದೇ ಆ ಒಂದು ಗುರುದ್ವಾರ, ಅದೇ ಆ ಒಂದು ಶಿವನ ಟೆಂಪಲ್. ಗೈಸ್ ಗುರುದ್ವಾರಕ್ಕೆ ಅಲ್ಲಿಂದ ಎಂಟ್ರಿ ತಗೊಂಡ್ರೆ ನೆಕ್ಸ್ಟ್ ಸಿಗದೆ ನಮ್ಗೆ ಇಲ್ಲಿ ಹಾಟ್ ಸ್ಪ್ರಿಂಗ್ ಅಂತ. ಇದು ಬಂದು ನ್ಯಾಚುರಲ್ ಆಗಿ ಉಕ್ಕುವಂತ ಬಿಸಿ ನೀರು. ಕಾಣಿಸ್ತಿದ್ಯಲ್ಲ ಇದೆ. ಸೊ ಅಬೆ ಎಷ್ಟು ಹೊಡಿತೈತೆ ಅಂತಂದ್ರೆ ಸಖತ್ ಅಬೆ ಐತೆ. ಹೀಗಾದ್ರೆ ಈ ಒಂದು ನೀರ್ನ ತಲೆ ಮೇಲೆ ಹಾಕೊಂಡು ನೀಟಾಗಿ ಕೈ ಕಾಲು ತೊಳ್ಕೊಂಡು ಶಿಸ್ತಾಗಿ ಇಲ್ಲಿಂದ ಮುಂದುವರಿಸ್ತೀನಿ. ಈಗಾದ್ರೆ ನೋಡ್ತಾ ಇದ್ರಲ್ಲ ಇದು ಬಂದು ಹಾಟ್ ಸ್ಪ್ರಿಂಗು, ನ್ಯಾಚುರಲ್ ಆಗಿ ಉಗ್ತಾ ಇರುವಂತದ್ದು.
ಹೀಗಾದ್ರೆ ನಾನಿದ್ದೀನಿ ಗುರುದ್ವಾರದ ಕೆಳಗಡೆ ಇರುವಂತ ಹಾಟ್ ಕೇವ್ ಅಂತ. ಸೊ ಈ ಒಂದು ಕೇವ್ ಅಲ್ಲಿ ಏನಂತಂದ್ರೆ ಫುಲ್ಲು ಈ ಒಂದು ಕಂಪ್ಲೀಟ್ ರೂಮ್ ಏನಿದೆ, ಈ ರೂಮ್ ಪೂರ್ತಿ ಫುಲ್ಲು ಬಿಸಿ ಹಬೆ ಬರುತ್ತೆ. ಇಲ್ಲಿ ಏನೇ ಆಗಿ ಕೆಳಗಡೆಯಿಂದ ನ್ಯಾಚುರಲ್ ಆಗಿ ಉಕ್ಕುವಂತ ನೀರಿನ ಹಬೆ ಇದೆಯಲ್ಲ, ಸೊ ಹಾಗಾಗಿ ಇದು ಪೂರ್ತಿ ಬಂದು ಫುಲ್ ಹಬೆಲ್ ಇರುತ್ತೆ. ಈಗಾದ್ರೆ ನನ್ನಿಂದ ಕಾಣಿಸ್ತಿದ್ಯಲ್ಲ, ಇದು ಬಂದು ಕಲ್ಲು. ಸೊ ಈ ಒಂದು ಕಲ್ಲಿನಲ್ಲಿ ಅವರ ಒಂದು ಹೆಸರುಗಳನ್ನ ಬರ್ದಿ ಈ ಒಂದು ಕಲ್ಲಿಗೆ ಹೊರ್ಕೊಂಡು ನಿಂತ್ಕೋತಾರೆ. ಅವಾಗಾದ್ರೆ ಅವರ ಒಂದು ಏನು ಕೋರಿಕೆಗಳಿರ್ತವೆ ಈಡೇರುತ್ತೆ. ಸೊ ಈಗಾದ್ರೆ ಜನ ನೋಡ್ಬೋದು, ಇಲ್ಲಿಂದ ಆದ್ರೆ ಎಂಟ್ರಿ ತಗೊಂಡು ಇಲ್ಲಿಂದ ಆದ್ರೆ ಈಚ್ ಕಡೆ ಹೋಗ್ತಾರೆ. ಹೀಗಾದ್ರೆ ನೋಡ್ತಿದಿರಲ್ಲ, ಆ ಒಂದು ಹಬೆ ಬಂದು ಇಲ್ಲಿರುವಂತ ಫಾಗ್ ಅಲ್ಲ, ಆ ಬಿಸಿನೀರಿಗೆ ಬರ್ತಿರುವಂತ ಹಬೆ ಅದು. ಸೊ ಕಾಣಿಸ್ತಿದ್ಯಾ, ಆ ಬಿಸಿನೀರ್ ಬಿದ್ದಿ ಬಿದ್ದಿ ಆ ಕಲ್ಲೆಲ್ಲ ಫುಲ್ಲು ರೆಡ್ ಅಂದ್ರೆ ರೆಡ್ಡಿಶ್ ಆಗೋಗೈತೆ. ಬಟ್ ಈ ಒಂದು ಟೆಂಪಲ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಯಾಕೆಂದ್ರೆ ಆ ಒಳಗಡೆ ಇರುವಂತಹ ಹಾಟ್ ಕೇವ್ ಆಗಿರ್ಬೋದು, ನ್ಯಾಚುರಲ್ ಆಗಿ ಅಷ್ಟು ಬಿಸಿ ನೀರು ಬರ್ತೈತೆ ಗುರು. ಆಕ್ಚುಲಿ ಆ ಒಂದು ಬಿಸಿ ನೀರಲ್ಲಿ ಮತ್ತೆ ಮಡಿಕೆಗಳನ್ನ ಇಟ್ಟು ಮತ್ತೆ ಅದ್ರಲ್ಲಿ ಅನ್ನವನ್ನ ಬೇಯಿಸೋದು ಇದೆಯಲ್ಲ, ನಿಜವಾಗ್ಲೂ ಹೊಸ ತರದ ಎಕ್ಸ್ಪೀರಿಯನ್ಸ್. ಈ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನೀವು ಸಹ ಕಮೆಂಟ್ ನಲ್ಲಿ ತಿಳಿಸಿ.